ಸಮುದ್ರಕ್ಕೆ ಬಿದ್ದಂತಹ ಮಾನಸಿಕ ಅಸ್ವಸ್ಥನನ್ನ ಕಾರವಾರದ ಭಾಗದಲ್ಲಿ ರಕ್ಷಣೆ ಮಾಡಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ನೀರಿನಲ್ಲಿ ಮುಳುಗ್ತಾ ಇದ್ದ ವ್ಯಕ್ತಿಯ ರಕ್ಷಣೆ ಆಗಿದೆ. ಆತನ ಬುದ್ಧಿ ಸೀಮಿತದಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿ. ಜೀವದ ಹಂಗು ತೊರೆದು ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ಟ್ಯಾಗೋರ್ ಕಡಲ ತೀರದಲ್ಲಿ ಆಗಿರುವಂತಹ ಘಟನೆ. ಮಹಾ ಮಳೆ ಹೆಚ್ಚಾದಂತಹ ಕಾರಣ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದೆ. ದೈತ್ಯಾಕಾರದ ಅಲೆಗಳು ಏಳ್ತಾ ಇದೆ. ಇಷ್ಟರ ಮಧ್ಯೆ ಒಬ್ಬ ವ್ಯಕ್ತಿ ಬಿದ್ದು ಪ್ರಾಣ ಕಳ್ಕೊಳ್ಳೋದಕ್ಕೆ ಮುಂದಾದಂತಹ ವಿಚಾರ. ಆಮೇಲೆ ಆತ ಹಿಂಗ್ಯಾಕೆ ಮಾಡ್ಕೊಂಡ ಅಂತ ನೋಡಿದಾಗ ಆತನ ಬುದ್ಧಿ ಸ್ಥೀಮಿತದಲ್ಲಿ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಯಾರು ಸ್ಥಳೀಯನೇನ, ಹೇಗೆ ಇಲ್ಲಿ ತನಕ ಬಂದ, ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಲೈಫ್ ಗಾರ್ಡ್ಗಳ ನಿಯೋಜನೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಈ ಸಮುದ್ರ ತೀರದ ಪ್ರದೇಶದಲ್ಲಿ ಇರುತ್ತೆ. ಕರಾವಳಿ ಕಾವಲು ಪಡೆ ಕೂಡ ನಿರಂತರವಾಗಿ ಗಸ್ತು ತಿರುಗ್ತಾ ಇರುತ್ತೆ. ಅವರ ಸಮಯ ಪ್ರಜ್ಞೆಯ ಕಾರಣಕ್ಕೆ ವ್ಯಕ್ತಿಯೊಬ್ಬರು ಉಳಿದಿದ್ದಾರೆ. ಬದುಕಿಸಿದ್ದಾರೆ ಈ ವ್ಯಕ್ತಿಯನ್ನ. ಅದಾದ ಬಳಿಕ ಆತನ ವರ್ತನೆ, ಆತನ ಹಾವಭಾವ ಎಲ್ಲ ನೋಡಿದಾಗ ಯಾರೀತ, ತಲೆಗಿಲೆ ಸರಿ ಇಲ್ವಾ, ಬುದ್ಧಿಗಿದ್ದಿ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಆ ಪ್ರಶ್ನೆನೇ ಈ ರಕ್ಷಣಾ ಸಿಬ್ಬಂದಿಗಳಿಗೂ ಬಂದು ನೋಡಿದಾಗ ಆತನಿಗೆ ಬುದ್ಧಿ ಸೀಮಿತದಲ್ಲಿ ಇರಲಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ವ್ಯಕ್ತಿಯ ಅವಾಂತರಕ್ಕೆ ಆತನ ಪ್ರಾಣನೇ ಹೋಗ್ಬಿಡ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿರುತ್ತೆ.